ಸಚಿವರು ಹಾಗೂ ಇತರ ಅಧಿಕಾರಿಗಳನ್ನ, ಜನಪ್ರತಿನಿಧಿಗಳನ್ನು ಕೂಡ ನಾವು ಕರೆದು ಇಲ್ಲಿ ಪ್ರಸ್ತುತ ವಿಚಾರಗಳ ಬಗ್ಗೆ ವಿನಿಮಯ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಕರೆಯೋದು ಒಂದು ವಾಡಿಕೆ. ಆ ಸಂಪ್ರದಾಯದಂತೆ ಇವತ್ತು ಕೂಡ ನಾವು ನಮ್ಮ ಮೈಸೂರು ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೈಸೂರಿನಲ್ಲಿ ಜಿಲ್ಲೆಯಲ್ಲಿ ದಸರಾ ಕಾರ್ಯಕ್ರಮವನ್ನು ಅಥವಾ ವಿಪತ್ತು ನಿರ್ವಹಣೆಯನ್ನು, ಕೋವಿಡ್ ಪ್ಯಾಂಡಮಿಕ್ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿರುವಂಥ ರೋಹಿಣಿ ಸಿಂಧೂರವರನ್ನು ಕೂಡ ನಾವು ಮಾಧ್ಯಮ ಗೋಷ್ಠಿಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ನಾವು 2 ವರ್ಷದ ಅವರಿಗೆ ಸಮಯನ ಕೇಳಿದಾಗ ಅವರು ಬಹುಶಃ ಇವತ್ತು ಮಾಡೋದು ಸೂಕ್ತ ಅಂತೇಳಿ ಅವರೇ ಅವಕಾಶ ಕೊಟ್ಟಿದ್ದಾರೆ. ಹಾಗೆಯೇ ಅವರು ಸರಿಯಾದ ಸಂದರ್ಭಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಬಹುಶಃ ಮೈಸೂರು ಜಿಲ್ಲೆ ಬೆಂಗಳೂರನ್ನು ಹೊರತುಪಡಿಸಿದರೆ ಎಲ್ಲ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥ ಅಥವಾ ತುಂಬ ಪ್ರಮುಖವಾದಂಥ ಒಂದು ಜಿಲ್ಲೆ ಹಾಗೂ ನಗರ. ಇಲ್ಲಿ ವಿಶ್ವಪ್ರಸಿದ್ಧ ದಸರಾ ಮಹೋತ್ಸವ ನಡೆಯುತ್ತೆ. ವಿಶ್ವದ ಹಲವು ರಾಷ್ಟ್ರಗಳಿಂದ ಇಲ್ಲಿಗೆ ನಮಗೆ ಪ್ರವಾಸೋದ್ಯಮಕ್ಕೆ ಪ್ರವಾಸಿಗರು ತುಂಬ ಜನ ಬರ್ತಾರೆ. ಇಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡೋದು ಜಿಲ್ಲಾಧಿಕಾರಿಗಳ ಕರ್ತವ್ಯ, ಅದು ಜಿಲ್ಲೆಯ ಆಡಳಿತದ ಕರ್ತವ್ಯ ಕೂಡ ಆಗ್ತದೆ. ಮೈಸೂರು ದಸರಾ ಮಹೋತ್ಸವ ಅತ್ಯಂತ ಜನಪ್ರಿಯ ಆಗಿರ್ತಕ್ಕಂಥದ್ದು. ಹಲವಾರು ಇಶ್ಯೂಸ್ ನಮ್ಮಲ್ಲಿ ಬರ್ತವೆ. ಕೋವಿಡ್ ಪ್ಯಾಂಡಮಿಕ್ ಕೂಡ ನಮ್ಮಲ್ಲಿ ಒಂದು ಹಂತದಲ್ಲಿ ತುಂಬ ಪೀಕ್ ಲೆವೆಲ್ಗೆ ಹೋಗಿದಂಥ ಸಂದರ್ಭದಲ್ಲಿ ಕೂಡ ಮೇಡಮ್ ಆಗ್ತಾನೆ ಬಂದಿದ್ರು. ಸಚಿವರಿಗೆ ಹೇಳಿದ್ರು, ಇನ್ನೊಂದು ವಾರ ನಮಗೆ ಟೈಮ್ ಕೊಡಿ, ಇದನ್ನು ಹೇಗಾದರೂ ಮಾಡಿ ನಾವು ಕಂಟ್ರೋಲ್ ಮಾಡ್ತೇವೆ, ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ ಹೇಳಿದರು. ಅದೇ ರೀತಿ ಅವರ ಅದೃಷ್ಟನೋ ಅಥವಾ ಕಾಕತಾಳು ಏನೋ ಗೊತ್ತಿಲ್ಲ, 1 ವಾರದಲ್ಲಿ ಅವಾಗ ಕೂಡ ಅದು ಕಂಟ್ರೋಲಿಗೆ ಬಂತು. ಅವಾಗ ಸಚಿವರು ಕೂಡ ಏನಪ್ಪ ಇದು ರೋಹಿಣಿ ಸಿಂಧೂರು ಏನು ಮಾಡ್ಬಿಟ್ರು, ಭಾಳ ಕಡಿಮೆ ಆಗೋದು, ಅವ್ರು ಹೇಳಿದಾಗೆ ಆಯ್ತಲ್ಲ ಅಂತ ಹೇಳಿದ್ರು. ಇದು ಒಬ್ಬೊಬ್ಬರ ಆಡಳಿತ, ಒಬ್ಬೊಬ್ಬರ ಅದೃಷ್ಟ ಕೂಡ ಇರುತ್ತೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಕಣ್ಮುಂದೆ 3-4 ಚಾಲೆಂಜಸ್ ಇದ್ದಾವೆ. ಕೋವಿಡ್ 2ನೇ ಅಲೆ ತುಂಬ ಜೋರಾಗಿ ಫಾಸ್ಟಾಗಿ ಬೆಳೀತಾ ಇದೆ. ಅದೇ ರೀತಿ ಅವರು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನು ಮಾಡಿದ್ದಾರೆ. ಟೆಸ್ಟ್ಗಳನ್ನ, ಆರ್ಟಿಫಿಷಿಯಲ್ ಟೆಸ್ಟ್ಗಳನ್ನ ಮಾಡ್ತಾರೆ. ಆಂಟಿಜೆನ್ ಟೆಸ್ಟ್ ಕಿಟ್ಗಳನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಬೇರೆ ಬೇರೆ ನಿಂತಿದ್ದಂಥ CCC ಕೂಡ ಇವಾಗ ಮತ್ತೆ ಓಪನ್ ಮಾಡಿದ್ದಾರೆ. ಎಲ್ಲ ತರಹದ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಜೊತೆಗೆ ವ್ಯಾಕ್ಸಿನೇಷನ್ ಕೂಡ ಅಷ್ಟೇ ಫಾಸ್ಟಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಕೂಡ ಹೆಚ್ಚು ಮಾಡಿದ್ದಾರೆ ಮೇಡಮ್. ಜೊತೆಗೆ ಈಗ ನಮ್ಮ ಅದರ ಹಿಂದೆ ಇವತ್ತು 37 ಡಿಗ್ರಿ ಸೆಂಟಿಗ್ರೇಡ್ ಇವತ್ತು ಉಷ್ಣಾಂಶ ಇದೆ. ಈ ಒಂದು ಬಿಸಿಲಿನ ಬೇಗೆಯಲ್ಲಿ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಕೂಡ ನಮ್ಮ ಕಣ್ಮುಂದೆ ಇದೆ. ಹಲವಾರು ರೆವೆನ್ಯೂ ಇಶ್ಯೂಸ್ ಇದ್ದಾವೆ. ಅದ್ರ ಬಗ್ಗೆ ಮೇಡಮ್ ಬೆಳಕು ಚೆಲ್ಲಬೇಕು ಅನ್ನುವ ಹಂಬಲದಿಂದ ಅವರು ತಾವು ಅಧಿಕಾರ ವಹಿಸಿಕೊಂಡ ನಂತರ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಒಂದು 10 ನಿಮಿಷ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ತದನಂತರ ತಾವು ಏನು ಪ್ರಶ್ನೆಗಳನ್ನ ಕೇಳ್ತೀರಿ, ಕೋವಿಡ್ ವಿಚಾರ ಸಂಬಂಧಪಟ್ಟಂತೆ, ಡ್ರಿಂಕಿಂಗ್ ವಾಟರ್ ಸಂಬಂಧಪಟ್ಟಂತೆ, ರೆವೆನ್ಯೂ ಇಶ್ಯೂಸ್ ಸಂಬಂಧಪಟ್ಟಂತೆ ಅಥವಾ ಬೇರೆ ಬೇರೆ ನಿಮ್ಮ ಮನಸ್ಸಲ್ಲಿ ಇರುವಂಥ ಬೇರೆ ಬೇರೆ ಇಶ್ಯೂಸ್ ಕೂಡ ತಾವು ಪ್ರಶ್ನೆಯನ್ನು ಕೇಳಿದರೆ ಮೇಡಮ್ ಅದಕ್ಕೆ ಉತ್ತರ ನೀಡ್ತಾರೆ ಅನ್ನುವ ಭರವಸೆಯೊಂದಿಗೆ ನಾನೀಗ ಮೇಡಮ್ ರೋಹಿಣಿ ಸಿಂಧೂರಿ ಅವರಿಗೆ ಅವರ ಭಾವನೆಗಳನ್ನು, ಅವರ ಮನಸ್ಸಲ್ಲಿರುವಂಥ ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ನಾನು ಅವರ ಅವಕಾಶವನ್ನು ಕೊಡ್ತಾ ಇದ್ದೇವೆ. ತಾವುಗಳು ಕೂಡ ಅವರಿಗೆ ಈ ವಿಚಾರಗಳಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದರೆ ಬಹಳಷ್ಟು ಅನುಕೂಲ ಆಗ್ತದೆ. ಇವತ್ತು ಪ್ರಸ್ತುತ ವಿಚಾರ ಇದೆ. ನಿನ್ನೆ ಅಷ್ಟೇ ಒಂದು ಸಣ್ಣ ಗೊಂದಲದಿಂದಾಗಿ ಸಾರ್ವಜನಿಕರಿಗೆ ಸ್ವಲ್ಪ ಅದು ಹೇಗೆ ಇದು ಸಾಧ್ಯ ಅನ್ನೋದ್ರ ಬಗ್ಗೆ ಇತ್ತು. ಅದನ್ನು ಮೇಡಮ್ ಮೊದಲೇ ಅದನ್ನು ಕ್ಲಿಯರ್ ಮಾಡಿದ್ರೆ ಒಳ್ಳೆಯದು. ಅದನ್ನು ಮಾಡ್ತಾರೆ, ಈಗ ಆಲ್ರೆಡಿ ಹೇಳಿದ್ದೀನಿ. ಅದ್ರ ಜೊತೆಗೆ ಇವತ್ತಿಂದ ನೈಟ್ ಕರ್ಫ್ಯೂ ಬೇರೆ ಇದೆ. ಅದಕ್ಕೆ ಬೇಕಾದಂಥ ಪರಿಕರಗಳು ಏನು ಸಿದ್ಧತೆಗಳು ನಡೆದಿದೆ, ಯಾರು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಬೆಳಕು ಚೆಲ್ತಾರೆ ಅನ್ನೋ ಮಾತಿನೊಂದಿಗೆ ಈಗ ನಾವು ಅವರಿಗೆ ನೈಟನ್ನು ಕೊಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈಗ ನಾವು ಮೈಸೂರು ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಒಂದು 6 ತಿಂಗಳಾಗ್ತಾ ಇದೆ. ಈ 6 ತಿಂಗಳ ಟೈಮ್ನಲ್ಲಿ ನಾವು ಡಿವೈಡ್ ಮಾಡಿ ನೋಡಿದರೆ ಒಂದು 3 ಫೇಸಸ್ನಲ್ಲಿ ಹೇಳ್ಬೋದು. ಒಂದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಬರೀ ಕೋವಿಡ್ ದಸರಾ ಇದರಲ್ಲೇ ಮುಗಿತು. ಆಮೇಲೆ ಜಾನ್ವರಿ, ಫೆಬ್ರವರಿ, ಮಿಡ್-ಮಾರ್ಚ್ ತನಕ ಸ್ವಲ್ಪ ಕೋವಿಡ್ ಎಲ್ಲ ಕಮ್ಮಿ ಆಯಿತು. ಸೊ ಅಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮೇಲೆ ನಾವು ಫೋಕಸ್ ಮಾಡಿದ್ವಿ. ಈಗ ಮತ್ತೆ ಮಿಡ್-ಮಾರ್ಚಿಂದ ಇವಾಗ ತನಕ ಸೆಕೆಂಡ್ ವೇವ್ ಫೋಕಸಿಂಗ್ ಆನ್ ದಟ್. ಸೊ ನಾವು ಬಂದಾಗ ಮೈಸೂರು ಆಫ್ಟರ್ ಬ್ಯಾಂಗ್ಳೂರ್ ಲಾರ್ಜೆಸ್ಟ್ ನಂಬರ್ ಆಫ್ ಕೇಸಸ್ ಇತ್ತು. ಟೆಸ್ಟಿಂಗ್ ಅಷ್ಟು ಮಟ್ಟಕ್ಕೆ ಆಗ್ತಿರಲಿಲ್ಲ. ಆ್ಯಂಡ್ ಬೆಡ್ ಅವೈಲಬಿಲಿಟಿ, ICU, ಆಕ್ಸಿಜನೇಟೆಡ್ ಬೆಡ್ಸ್ ಇವೆಲ್ಲದೂ ಸ್ವಲ್ಪ ಕೊರತೆ ಇತ್ತು.
ಅವ್ರದ್ದು ನಾವು ಬೆಂಗಳೂರಿಗೆ ಕಳಿಸ್ತಾ ಇದ್ವಿ. ಟೆಸ್ಟ್ ರಿಪೋರ್ಟ್ 3-4-5 ದಿವಸಕ್ಕೆ ಬರ್ತಾ ಇತ್ತು. ಸೊ ದಟ್ ವಾಸ್ ದ ಸಿಚುವೇಶನ್. ಆ್ಯಂಡ್ ಪ್ರತಿ ದಿನಕ್ಕೆ ನಾವು ಒಂದು 6,000 ಅಷ್ಟು ಆ ಟೈಮ್ಗೆ ಟೆಸ್ಟ್ ಮಾಡ್ತಾ ಇದ್ವಿ. ಸೊ ಆ ಟೈಮ್ನಲ್ಲಿ ಇನ್ನೊಂದು ಆಯಿತು, ಡಾಕ್ಟರ್ ಒಬ್ಬರದು ನಂಜನಗೂಡದಲ್ಲಿ ಇಶ್ಯೂ ಆಯಿತು. ಸೊ ಡಾಕ್ಟರ್ದು ಸ್ವಲ್ಪ ಬೇರೆ ಥರ ಇತ್ತು. ವಿ ಹ್ಯಾಡ್ ಟು ಟೇಕ್ ಆಲ್ ಆಫ್ ದೆಮ್ ಅಲಾಂಗ್, ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗಿ ವಿ ಹ್ಯಾಡ್ ಟು ಡೆಲಿವರ್ ಆನ್ ಕೋವಿಡ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಸೊ ಅದು ಒಂದು ಸೂಕ್ಷ್ಮ ಇಶ್ಯೂನೂ ಇತ್ತು. ಬಿಕಾಸ್ ಟೆಸ್ಟಿಂಗ್ ಟಾರ್ಗೆಟ್ಸ್ ಡಾಕ್ಟರ್ಸ್ಗೆ ಕೊಡುವಂಥದ್ದು, ಅವರಲ್ಲಿ ಡ್ರೈವ್ ಮಾಡುವಂಥದ್ದು ಆಗ್ತಾ ಇತ್ತು. ಸೊ ನಾವು ಏನು ಮಾಡಿದ್ವಿ, ವಿ ಮೇಡ್ ಇಟ್ ಮೋರ್ ಲೈಕ್ ಅ ಟೀಮ್ ವರ್ಕ್. ಸೊ ತಾಲೂಕು ಮಟ್ಟದಲ್ಲಿ ಈಗಲೂ ವ್ಯಾಕ್ಸಿನೇಷನ್ ಆಲ್ಸೋ ಇಟ್ಸ್ ಆಲ್ಸೋ ಟೀಮ್ ವರ್ಕ್. ಯಾವ ಒಬ್ಬ ಇಲಾಖೆ ಅಥವಾ ಒಬ್ಬರದ್ದು ಜವಾಬ್ದಾರಿ ಅಲ್ಲ, ಇಟ್ ಇಸ್ ಎವ್ರಿಬಡೀಸ್ ಜವಾಬ್ದಾರಿ ಥರ. ಸೊ ನಾವು ಯಾವ ಧೈರ್ಯದಿಂದ 1 ವಾರ 15 ದಿವಸ ಹೇಳಿದ್ದೀವಿ ಅಂದರೆ, ಆಫ್ಟರ್ ಅನಲೈಸಿಂಗ್ ದ ಸಿಚುವೇಶನ್ ವಿ ಥಾಟ್ ಇಫ್ ವಿ ಇನ್ಕ್ರೀಸ್ ಟೆಸ್ಟನ್ನು ನಾವು ಸ್ವಲ್ಪ ಇನ್ಕ್ರೀಸ್ ಮಾಡಿದರೆ ಆ್ಯಂಡ್ ವಿ ಮೇಕ್ ಅವೈಲಬಲ್ ಆಕ್ಸಿಜನೇಟೆಡ್ ಬೆಡ್ಸ್ ತಾಲೂಕ್ಸಲ್ಲಿ, ಪ್ರಾಬ್ಲಿ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ದ ಸಿಚುವೇಶನ್ ಅಂತ ಇತ್ತು. ಸೊ ಹೇಳಿದಾಗ ಇನ್ 15 days ಇಟ್ ವಾಸ್ ಅ ಮಿಕ್ಸ್ ಆಫ್ ಲಕ್, ವರ್ಕ್, ಟೀಮ್ ವರ್ಕ್ ಎಲ್ಲ, ಇಟ್ ವಾಸ್ ಅ ಮಿಕ್ಸ್ ಆಫ್ ಆಲ್ ಆಫ್ ದ್ಯಾಟ್ ಆಗ್ತಾ ಬಂತು. ಆ್ಯಂಡ್ ಲಕ್ಕಿಲಿ ದಸರಾ ಟೈಮ್ ಕೂಡ ಇಟ್ ವಾಸ್ ವೆರಿ ಮ್ಯೂಟೆಡ್, ಅಷ್ಟು ಸಂಭ್ರಮದಿಂದ ಆಚರಣೆ ಮಾಡಿಲ್ಲ. ಆದ್ದರಿಂದ ಬಿಕಾಸ್ ಆವಾಗ ಓಣಂನಲ್ಲಿ ತುಂಬ ಸ್ಪ್ರೆಡ್ ಆಯಿತು ಕೇರಳದಲ್ಲಿ ಅಂತ ಹೇಳ್ತಾ ಇದ್ರು. ವಿ ಡಿಡ್ ವಾಂಟ್ ದಸರಾ ಇಂದ ಇನ್ನೊಂದು ವೇವ್ ಆಗಬಾರ್ದು ಅಂತ ಭಾಳ ಕೆಲವೊಂದು ವಿರೋಧಗಳು ಇತ್ತು. ದಟ್ ಇಟ್ ಇಸ್ ಅ ಸ್ಟೇಟ್ ಫೆಸ್ಟಿವಲ್, ಇಟ್ಸ್ ಅ ನ್ಯಾಷನಲ್ ಇವೆಂಟ್, ಬಟ್ somehow it was managed and ಅಷ್ಟು ಹೆಚ್ಚು ಆಗಿಲ್ಲ ಆ ಟೈಮ್ಗೆ. ಸೊ ದಟ್ ಪೀರಿಯಡ್ ವಾಸ್ ಕವರ್ಡ್. ಸೊ ಬೈ ಮಿಡ್-ಡಿಸೆಂಬರ್ ನಮಗೆ ನಂಬರ್ಸ್ ಎಲ್ಲ ಕಮ್ಮಿ ಆಗ್ತಾ ಬಂತು. ಸಬ್ಸಿಕ್ವೆಂಟ್ಲಿ ಇಡೀ ಸ್ಟೇಟ್ನಲ್ಲಿನೂ ಕಮ್ಮಿ ಆಗ್ತಾ ಬಂತು. ಬಟ್ ವಿ ವರ್ ಐ ಥಿಂಕ್ ಒನ್ ಆಫ್ ದ ಫಸ್ಟ್ ವೇರ್ ನಂಬರ್ ಸ್ಟಾರ್ಟೆಡ್ ಕಮಿಂಗ್ ಡೌನ್ ಡ್ರಾಸ್ಟಿಕಲಿ. ಸೊ ಮೇ ಬಿ ಮ್ಯಾನೇಜ್ ಮಾಡಿಲ್ಲ ಅಂದರೆ ಇನ್ನೊಂದು 1 or 2 monthsನಲ್ಲಿ ಹೇಗೋ ನಂಬರ್ಸ್ ಕಡಿಮೆ ಆಗ್ತಾ ಇತ್ತು. ಬಟ್ ಅವರ್ ಡೆತ್ಸ್ ಆಲ್ಸೋ ವರ್ ವೆರಿ ಹೈ. ಡೆತ್ ರೇಟ್ ಈಗಲೂ ಜಾಸ್ತಿನೇ ಇದೆ, ಆಗಲೂ ಜಾಸ್ತಿನೇ ಇದೆ. ಸೊ ಇಟ್ is crucial that a pandemic is managed. A time can manage ಆಗಿಲ್ಲ, lives also will be lost. So that was thing. So ಅದಾದಮೇಲೆ I mean parallelly there were so many other issues. ನಾವು grievances ಕೇಳಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಸನದಲ್ಲಿನೂ ಮಾಡಿದ್ವಿ. ದಟ್ ತಾಲೂಕಿಗೆ ಹೋಗೋದು, ಜನರಲ್ಲಿ ಡೈರೆಕ್ಟಾಗಿ ಗ್ರೀವೆನ್ಸ್ ಕೇಳೋದು. ಬಿಕಾಸ್ ಇಲ್ಲಿ ನಾವು ಏನೇ ಹೇಳಿದ್ರು ಒಂದು ನಿರ್ದಿಷ್ಟ ಟೈಮ್ ಕೊಡ್ಲಿಕ್ಕೆ ಆಗಲ್ಲ. ಇಂಥ ಸಮಯಕ್ಕೆ ಲಭ್ಯವಿರ್ತೀವಿ ಅಂತ ಹೇಳಿದ್ರು ಕೆಲವೊಂದು ಕಾರಣಗಳಿಂದ ಲಭ್ಯವಿರ್ಲಿಕ್ಕೆ ಆಗಲ್ಲ. ಎಲ್ಲರಿಂದನೂ ಬರ್ತಾರೆ ಜನ, ಅವ್ರನ್ನ ಕಾಯಿಸೋದೆಲ್ಲ. ಯಾಕೆ ನಾವು ಮುಂಚಿತನೇ ಒಂದು ದಿನಾಂಕ ನಿಗದಿಪಡಿಸಿ ಅವ್ರ ಹತ್ರನೇ ಹೋಗಿದ್ರೆ ಇಟ್ ವಿಲ್ ಬಿ ಈಸಿಯರ್ ಫಾರ್ ದೆಮ್. ಇಟ್ಸ್ ನಾಟ್ ದಟ್ ಅವ್ರು ಕೇಳುವ ಎಲ್ಲವನ್ನು ನಾವು ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ, ಬಟ್ 80% ಅಟ್ ಲೀಸ್ಟ್ ವಿಲ್ ಬಿ ಸಾಲ್ವ್. ಫಾರ್ ಎಕ್ಸಾಂಪಲ್ ಅದಾದಮೇಲೆ ಅದು ಗ್ರಾಮ ವಾಸ್ತವ್ಯ ಅಂತಲೇ ಬಂತು. ಸೊ ಲಾಟ್ ಆಫ್ ರೆವೆನ್ಯೂ ಇಶ್ಯೂಸ್, ಎಲ್ಲೆಲ್ಲಿ ದರ್ಖಾಸ್ತು ಆಗಿರುತ್ತೆ, ಸರ್ವೆ ಇಶ್ಯೂಸ್ ಇರುತ್ತೆ, ಇದೆಲ್ಲ ಎಲ್ಲಿ ನಮಗೆ ಕೆಳಮಟ್ಟದಲ್ಲಿ ಲಾಂಛನ ಇರುತ್ತೆ ಅದು ಗೊತ್ತಾಗುತ್ತೆ. ಸೊ ವೆನ್ ವಿ ಡಿಡ್ ಇಟ್ ಇನ್ ಹಾಸನ್ ಆಲ್ಸೋ ಇಟ್ ವಾಸ್ ಅ ವೆರಿ ಗುಡ್ ರೆಸ್ಪಾನ್ಸ್ ಸ್ಪಂದನಾ ಕಾರ್ಯಕ್ರಮ. ನಮಗೆ ಬೇರೆ ದೇಶದಿಂದನೂ ಕಾಲ್ ಮಾಡ್ತಾ ಇದ್ರು, ಅವ್ರ ಲ್ಯಾಂಡ್ ಹಾಸನ್ನಲ್ಲಿದ್ದರೆ ದೀಸ್ ಆರ್ ದ ಇಶ್ಯೂಸ್, ಕ್ಯಾನ್ ಯು ಪ್ಲೀಸ್ ಸಾರ್ಟ್ ಇಟ್ ಔಟ್, ಆ ಥರ ಇತ್ತು. ಸೊ ಇಟ್ ವಾಸ್ ನೋ ಅದರ್ ಇಂಟೆನ್ಷನ್ ಬಟ್ ಟು ರೀಚ್ ಔಟ್ ಟು ದ ಪೀಪಲ್ ಅವಾಗ. ಸೊ ಅದಾದ್ಮೇಲೆ ಇಟ್ ಬಿಕೇಮ್ ಗ್ರಾಮ ವಾಸ್ತವ್ಯ anyways. ಸೊ ಆಲ್ಮೋಸ್ಟ್ ಆಲ್ ತಾಲೂಕ್ಸ್ ಆರ್ ಕವರ್ಡ್ ಎಕ್ಸೆಪ್ಟ್ ಈಗ ಬಿಕಾಸ್ ಆಫ್ ದ ಸೆಕೆಂಡ್ ವೇವ್ ಮತ್ತೆ ನಿಲ್ಲಿಸಲಿಕ್ಕೆ ಹೇಳಿದ್ದಾರೆ 10 ಜಿಲ್ಲೆಗಳಲ್ಲಿ, ವಿಚ್ ಇನ್ಕ್ಲೂಡ್ಸ್ ಮೈಸೂರು. ಸೊ ಇನ್ ದ ಮೀನ್ ಟೈಮ್ ನಾವು ಬಂದಾಗ ದೋ ಇಟ್ ವಾಸ್ ಪ್ಯಾಂಡಮಿಕ್, ಮೈಸೂರು ಹ್ಯಾಸ್ ಅ ಲಾಟ್ ಆಫ್ ಹೆರಿಟೇಜ್, ಹಿಸ್ಟ್ರಿ ಇದೆಲ್ಲ ಇದೆ. ಸೊ ಇಟ್ ವಾಸ್ ಆಲ್ವೇಸ್, ನೀವು ಕೇರಳದಲ್ಲಿ ನೋಡಿದರೆ ದರ್ ಇಸ್ ಅ ಕೊಚ್ಚಿನ್ ಬಯನೇಲ್ ಅಂತ ಒಂದಿದೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ಅವೇರ್ ಆಫ್ ಇಟ್, ಬಟ್ ಕೊಚ್ಚಿನ್ ಬಯನೇಲಲ್ಲಿ ಓಲ್ಡ್ ಶಿಪ್ರೆಕ್ ಯಾರ್ಡ್ ಥರ ಇರ್ತಾ ಇತ್ತು, ಶಿಪ್ಪಿಂಗ್ ಟೌನ್ ಇತ್ತು. ಅಲ್ಲಿ ಎಲ್ಲ ಆರ್ಟ್ ಇದೆಲ್ಲ ಮಾಡಿ ವರ್ಷಕ್ಕೆ 2 ಬಾರಿ ಅದು ದೊಡ್ಡ ಇವೆಂಟ್ ಆಗಿ ದೇ ಹ್ಯಾವ್ ಅಟ್ರಾಕ್ಟೆಡ್ ಅ ಲಾಟ್ ಆಫ್ ಕ್ರೌಡ್ಸ್. ಸೊ ಅದೇ ಥರ ವಿ ವರ್ ಪ್ಲಾನಿಂಗ್ ಮೈಸೂರಿನಲ್ಲಿನೂ ಆಲ್ ಹೆರಿಟೇಜ್ ಪ್ಲೇಸಸ್ ಅನ್ನು ಲಿಂಕ್ ಮಾಡಿ ಮೈಸೂರು ಬಯನೇಲ್ ಅಂತ ಮಾಡೋದು. ಪ್ರಾಬ್ಲಿ ಈ ದಸರಾಗೆ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಸ್ವಲ್ಪ ಕಮ್ಮಿ ಆದಮೇಲೆ ವಿ ಹ್ಯಾಡ್ ಪ್ಲ್ಯಾನ್ ದಟ್ ಆಲ್ಸೋ. ಸೊ ಎಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿನೂ ಸುಮಾರು ಸ್ಟ್ರಕ್ಚರ್ಸ್ ಇದೆ, ವಿಚಾರ ಇದೆ. ಸೊ ವಿ ಹ್ಯಾವ್ ಐಡೆಂಟಿಫೈಡ್ ಒಂದು 10-12 ಸ್ಟ್ರಕ್ಚರ್ಸ್ ವೇರ್ ಪೀಪಲ್, ಇಲ್ಲಿ ಟೂರಿಸ್ಟ್ಸ್ ಜಾಸ್ತಿ ಬರ್ತಾ ಇರೋದ್ರಿಂದ ಮೈಸೂರು ಬಯನೇಲ್ ಒಂದು ಕಾನ್ಸೆಪ್ಟ್, ಇಟ್ಸ್ ಅನ್ ಐಡಿಯಾ. ಬಿಕಾಸ್ ಅದು ಸ್ಟಾರ್ಟ್ ಮಾಡಿದರೆ ಇಟ್ ವಿಲ್ ಅಟ್ರಾಕ್ಟ್ ಫಾರ್ ಮೋರ್ ಟೂರಿಸ್ಟ್. ಸೊ ದಟ್ ವಾಸ್ ಅ ಪ್ಲಾನ್. ಬಟ್ ಅದು ಇಟ್ಸ್ ಸ್ಟಿಲ್ ಅ ವರ್ಕ್ ಇನ್ ಪ್ರೋಗ್ರೆಸ್, ಬಿಕಾಸ್ ಎಲ್ಲ ಬಿಲ್ಡಿಂಗ್ಸ್ ಅದನ್ನು ವಿಚ್ ಇನ್ಕ್ಲೂಡ್
includes the DC office. It's a heritage structure. Alligunu, you should give a pathway where all of these are connected. So that was there. ಈಗ 22 ಎಕರೆ at the foothills of Chamundi ಯೂನಿವರ್ಸಿಟಿ ಅವರು ಗೆದ್ದಿದ್ದಾರೆ ಕೇಸ್. ಸೊ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಸೈನ್ಸ್ ಸೆಂಟರ್ 7 acres ನಲ್ಲಿ. ಈಗ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅವರು ದೇರ್ ವರ್ 2-3 ಪ್ಲೇಸಸ್ ಅವರು ಒಂದು ಪ್ಲಾನಿಟೇರಿಯಂ ಮಾಡಲಿಕ್ಕೆ ನೋಡ್ತಾ ಇದ್ರು. ಧಾರವಾಡನಲ್ಲಿ ಮಾಡಬೇಕು ಅಂತ ನೋಡ್ತಾ ಇದ್ರು. ಬಟ್ ವಿ ಹ್ಯಾಡ್ ಆಸ್ಕ್ಡ್ ಬಿಕಾಸ್ ನಮ್ಮ ಕರ್ನಾಟಕ ಕಾರ್ಡ್ ಆಫೀಸ್ ಓನ್ಲಿ ಆಸ್ ಫಾರ್ ಆಸ್ PS ಟು ನಿರ್ಮಲಾ ಮೇಡಮ್. ವಿ ಹ್ಯಾಡ್ ಸೆಡ್ ಮೈಸೂರಲ್ಲಿ ಜಾಸ್ತಿ ಟೂರಿಸ್ಟ್ ಬರ್ತಾರೆ, ಯು ಶುಡ್ ಹ್ಯಾವ್ ಅ ಪ್ಲಾನಿಟೇರಿಯಂ ಫಸ್ಟ್ ಹಿಯರ್. ಸೊ ಅವರು ಸೂಕ್ತ ಜಾಗ ಕೊಡಿ ಹೇಳಿದಕ್ಕೆ ವಿ ಹ್ಯಾಡ್ ಐಡೆಂಟಿಫೈಡ್ ಲ್ಯಾಂಡ್ ದೇರ್. ಇತ್ತೀಚೆಗೆ ಕೋರ್ಟ್ನಲ್ಲಿನೂ ಅವರಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ವಿ ಹ್ಯಾವ್ ಆಸ್ಕ್ಡ್ ಅಬೌಟ್ 3 acres ಅಂಡ್ ವಿ ಸಿ ಅಗ್ರೀಡ್ ಅಲ್ಲಿ ಪ್ಲಾನಿಟೇರಿಯಂ ಮಾಡಲಿಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಫಂಡ್ಸ್ ಇಂದ ಒಳ್ಳೆ ಪ್ಲಾನಿಟೇರಿಯಂ ಮಾಡ್ಬೋದು. ಅದರ ಪಕ್ಕದಲ್ಲಿ ಸೈನ್ಸ್ ಸೆಂಟರ್ ಬರುತ್ತದೆ. ಅದರ ಪಕ್ಕದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಡೆಮಾಕ್ರಸಿ ಬಿಲ್ಡಿಂಗ್ ಒಂದು ಮಾಡಬೇಕು ಅಂತ ಹೇಳಿದ್ರು. ಈ ಮೂರನ್ನು 22 ಎಕರೆನೊಳಗೆ, ಅಲ್ಲಿ 7 ಎಕರೆ 5 ಎಕರೆನೊಳಗೆ ಬರೋದು. ಸೊ ದೀಸ್ ಥಿಂಗ್ಸ್ ವಿ ವರ್ ಪ್ಲಾನಿಂಗ್. ಅಲಾಂಗ್ ವಿತ್ ದಟ್ ನಮ್ಮ ಜಿಲ್ಲೆಯಲ್ಲಿ ದೇರ್ ಆರ್ ಅಬೌಟ್ 3000 ಲೇಕ್ಸ್. ಸೊ ಎಲ್ಲ ಲೇಕ್ಸ್ ಅನ್ನು ನಾವು ಪ್ರೊಟೆಕ್ಟ್ ಮಾಡುವ ಇದರಲ್ಲಿ ಸುಮಾರು ನಮಗೆ ಕುಕ್ಕರಳ್ಳಿ ಕೆರೆ ಬಗ್ಗೆ ಕೇಳಿದ್ರು. ಯೂನಿವರ್ಸಿಟಿ ಅವರ ಹತ್ರ ಇದೆ. ಮೇ ಬಿ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಆರ್ ಕಾರ್ಪೊರೇಷನ್ ಆರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವರಿಗೆ ಕೊಟ್ಟಿದ್ರೆ ಪ್ರಾಬ್ಲಿ ಇಟ್ ಕ್ಯಾನ್ ಬಿ ಬಿಕಾಸ್ ಸೋ ಮೆನಿ ಪೀಪಲ್ ವಾಕ್ ಮಾರ್ನಿಂಗ್ ಅಂಡ್ ಈವ್ನಿಂಗ್. ಕುಕ್ಕರಳ್ಳಿ ಕೆರೆ ಇಸ್ ಇನ್ ದ ಹಾರ್ಟ್ ಆಫ್ ಸಿಟಿ. ಸೊ ನಾವು VC ಜೊತೆ ಮಾತಾಡ್ತೀವಿ. ಹಿ ಹ್ಯಾಡ್ ಅಗ್ರೀಡ್ ಆಲ್ಸೋ ದಟ್ ಫಾರ್ ಬೆಟರ್ ಇಂಪ್ರೂವ್ಮೆಂಟ್ ಆಫ್ ದ ಕೆರೆ ವಿ ಕ್ಯಾನ್ ಗಿವ್ ಇಟ್ ಟು ಎನಿ ಆಫ್ ದೀಸ್ 3 agencies. ಸೊ ಅದರ ಬಗ್ಗೆನೂ ವಿ ಆರ್ ಇಟ್ ಇಸ್ ಬೀಂಗ್ ಫಾಲೋಡ್ ಅಪ್. ಅಂಡ್ ಇಲ್ಲಿ ನಿಮಗೆ ಗೊತ್ತಿದೆ ಕೀರ್ಗಳ್ಳಿ ಅಯಾಜನ್ ಗುಂಡಿ ದೇವರ್ ಅಲಾಟೆಡ್ ಮನೆ ಆಶ್ರಯ ಮನೆ ಸೈಟ್ಸ್ಗೆ ಅಲಾಟ್ಮೆಂಟ್ ಆಗಿತ್ತು. ಕೋರ್ಟ್ಗೇನು ಹೋಗಿದ್ರು. ಬಟ್ ವಿ ಕ್ಯಾನ್ಸಲ್ ಇಟ್ ಅಂಡ್ ಸೆಡ್ ಇಟ್ಸ್ ರಿಂಗ್ ರೋಡ್ನಲ್ಲಿ ಬರುವಂಥ ಇಂಪಾರ್ಟೆಂಟ್ ಪ್ಲೇಸಸ್ನಲ್ಲಿ ಎಲ್ಲ ಕೆರೆಗಳನ್ನು ಒತ್ತುವರಿ ಮಾಡಿ ಸೈಟ್ಸ್ ಮಾಡಬೇಕಂದ್ರೆ ಇಂಥ ಸುಂದರ ನಗರದಲ್ಲಿ ಲೇಕ್ಸೇ ಇರಲ್ಲ. ಸೊ ಅದರಲ್ಲಿ ವರ್ಕ್ ಶುರು ಆಗಿದೆ. ದೋ ದೇರ್ ಇಸ್ ಅ ಡಿಲೇ. ನಾವು 2 ತಿಂಗಳೊಳಗೆ ಮಾಡಬೇಕು ಅಂದ್ರೂ 2 ತಿಂಗಳು ಮುಗಿದಿದೆ. ಬಟ್ ವರ್ಕ್ ಹ್ಯಾಸ್ ಸ್ಟಾರ್ಟೆಡ್. ಮೇ ಬಿ ನಮ್ಮ ಮಂತೊಳಗೆ ಇಟ್ ಬಿ ಡನ್. ಮುಡಾನ್ ಅವರು ಆ್ಯಂಡ್ ಕಾರ್ಪೊರೇಷನ್ ಅವರು ಸೇರಿ ಮಾಡ್ತಾ ಇರುವಂಥದ್ದು. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ